ಎಲ್ಲರಿಗೂ MCQ ಮಾಸ್ಟರ್ ಕೋರ್ಸ್‌ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಜನಗಣತಿ 2027 ಸಹಾಯಕ್ಕಾಗಿ ಭಾರತ ಸರ್ಕಾರ ಪ್ರಾರಂಭಿಸಿದ ರಾಷ್ಟ್ರವ್ಯಾಪಿ ಟೋಲ್ ಫ್ರೀ ಹೆಲ್ಪ್ ಲೈನ್ ಸಂಖ್ಯೆ ಯಾವುದು? ಆಪ್ಷನ್ ಎ 1905, ಆಪ್ಷನ್ ಬಿ 1930, ಆಪ್ಷನ್ ಸಿ 1855, ಆಪ್ಷನ್ ಡಿ 112. ಸರಿಯಾದ ಉತ್ತರ ಆಪ್ಷನ್ ಸಿ 1855. ಹೆಲ್ಪ್ ಲೈನ್ ವಿವರ ನೋಡೋದಾದ್ರೆ ಹೆಲ್ಪ್ ಲೈನ್ ಸಂಖ್ಯೆ ಟೋಲ್ ಫ್ರೀ ನಂಬರ್ ಯಾವುದು ಅಂದರೆ 1855. ಪ್ರಾರಂಭಿಸಿದವರು ಭಾರತ ನೋಂದಣಿ ಅಧಿಕಾರಿ ಮತ್ತು ಜನಗಣತಿ ಆಯುಕ್ತರ ಕಚೇರಿ. ಪ್ರಾರಂಭ ದಿನಾಂಕ 24 ಏಪ್ರಿಲ್ 2026ರಂದು ಕಾರ್ಯಾರಂಭ. ಉದ್ದೇಶ ಜನಗಣತಿ 2027ರ ಮೊದಲ ಹಂತ ಮನೆಪಟ್ಟಿ ಮತ್ತು ವಸತಿ ಗಣತಿ ಕುರಿತು ಪ್ರಶ್ನೆಗಳಿಗೆ ಮಾರ್ಗದರ್ಶನ ನೀಡುವುದು. ಹೆಲ್ಪ್ ಲೈನ್ ಪ್ರಮುಖ ಮುಖ್ಯ ಲಕ್ಷಣಗಳು ನೋಡೋದಾದ್ರೆ ಇದು ಸೇವೆ ರಾಷ್ಟ್ರವ್ಯಾಪಿ ಟೋಲ್ ಫ್ರೀ ಆಗಿರುತ್ತೆ. ಭಾಷೆ ಬಹುಭಾಷೆಯ ಸೌಲಭ್ಯ ಮತ್ತೆ ಪ್ರಾದೇಶಿಕ ಭಾಷೆಗಳು ಇಂಗ್ಲಿಷ್ ಕೂಡ ಇರುತ್ತೆ. ಬಳಕೆದಾರರು ಸಾರ್ವಜನಿಕರು, ಎಣಿಕೆದಾರರು, ಮೇಲ್ವಿಚಾರಕರು. ಇತರೆ ಸೌಲಭ್ಯ ವಾಟ್ಸಪ್ ಚಾಟ್ ಸಹ ಪ್ರಾರಂಭಿಸಲಾಗಿದೆ. ಸಂಪರ್ಕ ಎಲ್ಲ ಲ್ಯಾಂಡ್ಲೈನ್ ಮತ್ತು ಮೊಬೈಲ್ ಆಪರೇಟರ್ಗಳಿಂದ ಲಭ್ಯ ಕೂಡ ಆಗಿದೆ ಇದು. ಎರಡನೇ ಪ್ರಶ್ನೆ, ಇಸ್ರೋ ರಾಷ್ಟ್ರ ವ್ಯಾಪ್ತಿ ಭೂಮಿ ನಕ್ಷೆ ಯೋಜನೆಯನ್ನು ಯಾವ ದಿನ ಘೋಷಿಸಿತು? ಆಪ್ಷನ್ ಎ ವಿಜ್ಞಾನ ದಿನ, ಆಪ್ಷನ್ ಬಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ, ಆಪ್ಷನ್ ಸಿ ತಂತ್ರಜ್ಞಾನ ದಿನ, ಆಪ್ಷನ್ ಡಿ ಭೂಮಿ ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ. ಅಂದರೆ ಯಾವತ್ತಂದ್ರೆ 25 ಏಪ್ರಿಲ್ 2026. ಇದು ಇಸ್ರೋನ ರಾಷ್ಟ್ರವ್ಯಾಪಿ ಭೂಮಿ ನಕ್ಷೆ ಯೋಜನೆ. ಪಂಚಾಯತ್ಗಳಿಗೆ ದತ್ತಾಂಶ ಆಧಾರಿತ ಯೋಜನೆ. 2026ರ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ ಏನ್ ಮಾಡಲಾಗಿದೆ? ಇಸ್ರೋ ತನ್ನ ಉಪಗ್ರಹಗಳ ಮೂಲಕ ದೇಶದ ಪ್ರತಿ ಗ್ರಾಮವನ್ನು ಬಾಹ್ಯಾಕಾಶದಿಂದ ನಕ್ಷೆ ಮಾಡಿದೆ. ಡೇಟಾ ಲಭ್ಯತೆ ಸರ್ಕಾರಿ ಸಂಸ್ಥೆಗಳಿಗೆ ನೀಡಲಾಗಿದೆ. ಸಂಯೋಜನೆ ಗ್ರಾಮ ಮಾನಚಿತ್ರ ವೆಬ್ ಪೋರ್ಟಲ್ನಲ್ಲಿ ಮಾಹಿತಿ ಪದರವಾಗಿ ಸೇರಿಸಲಾಗಿದೆ. ಪಂಚಾಯತ್ಗಳಿಗೆ ಹೇಗೆ ಸಹಾಯ ಮಾಡುತ್ತೆ ನೋಡೋದಾದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ತಯಾರಿಸಲು ಸಹಕಾರಿ, ದತ್ತಾಂಶ ಅಧಿಕಾರಿ ಆಧಾರಿತ ನಿರ್ಧಾರ, ಭೂ ಸಂಪನ್ಮೂಲ ಬಳಕೆ ಮಾದರಿ ಗುರುತಿಸಲು ಸಹಾಯ ಮಾಡಿದೆ. ಆಸ್ತಿ ಮೇಲ್ವಿಚಾರಣೆ ಪಂಚಾಯತ್ ಆಸ್ತಿಗಳ ಟ್ರ್ಯಾಕಿಂಗ್ ಸುಲಭ ಮಾಡಿಕೊಟ್ಟಿದೆ. ಪಾರದರ್ಶಕತೆ ನೋಡೋದಾದ್ರೆ ವಿಜ್ಞಾನ ಆಧಾರಿತ ಸಾಕ್ಷ್ಯಾಧಾರಿತ ಗ್ರಾಮೀಣ ಯೋಜನೆ ಕೂಡ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 2026ರಲ್ಲಿ ಯುಎಸ್ ಭಾರತದ ಸೌರ ಸೇಲ್ಗಳ ಮೇಲೆ ವಿಧಿಸಿದ ಪ್ರಾಥಮಿಕ ಆಂಟಿ ಡಂಪಿಂಗ್ ಸುಂಕ ಎಷ್ಟು? ಆಪ್ಷನ್ ಎ 104.38%, ಆಪ್ಷನ್ ಬಿ 123.04%, ಆಪ್ಷನ್ ಸಿ 125.87%, ಆಪ್ಷನ್ ಡಿ 143%. ಸರಿಯಾದ ಉತ್ತರ ಆಪ್ಷನ್ ಬಿ 123.04%. ಈ ಯುಎಸ್ನಿಂದ ಭಾರತದ ಸೌರ ಸೇಲ್ ಮತ್ತು ಪ್ಯಾನೆಲ್ಗಳ ಮೇಲೆ ಭಾರಿ ಆಂಟಿ ಡಂಪಿಂಗ್ ಸುಂಕ 2026 ಇದರ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ ಯುಎಸ್ ಘೋಷಣೆ ಮುಖ್ಯಾಂಶಗಳು ನೋಡೋದ ಫಸ್ಟು. ಇದು ಘೋಷಿಸಿದವರು ಅಮೆರಿಕ ವಾಣಿಜ್ಯ ಇಲಾಖೆ, ಯುಎಸ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಘೋಷಿಸಿದರು. ದೇಶಗಳು ಭಾರತ, ಇಂಡೋನೇಷ್ಯಾ, ಲಾವೋಸ್ಗೆ ಆಧಾರಿತವಾಗಿದೆ. ಇವರಿಷ್ಟು ಜನಕ್ಕೂ ಇಷ್ಟು 3 ದೇಶಕ್ಕೂ ಇಂಪ್ಯಾಕ್ಟ್ ಆಗಿದೆ. ಪ್ರಾಥಮಿಕ ಆಂಟಿ ಡಂಪಿಂಗ್ ಸುಂಕ ಭಾರತ 123.04% ಆಗಿದೆ. ಇಂಡೋನೇಷ್ಯಾ 35.17%, ಲಾವೋಸ್ 22.46% ಇದೆ. ಪ್ರಾಥಮಿಕ ಕೌಂಟರ್ ವೇಲಿಂಗ್ ಸುಂಕ ನೋಡಿದ್ರೆ ಭಾರತ 125.78% ಇಂದ 126%, ಇಂಡೋನೇಷ್ಯಾ 104.
38%, ಲಾವೋಸು 80.67%. ಕಾರಣ, ಸರ್ಕಾರದ ಸಬ್ಸಿಡಿ ಪಡೆದು ಅಮೆರಿಕದಲ್ಲಿ ಉತ್ಪನ್ನ ವೆಚ್ಚಕ್ಕಿಂತ ಕಡಿಮೆ ಬೆಲೆ ಮಾರಾಟ, ಡಂಪಿಂಗ್ಗೆ. ದೂರುದಾರರು ಅಲಯನ್ಸ್ ಫಾರ್ ಅಮೆರಿಕಾ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟ್ರೇಡ್, ಫಸ್ಟ್ ಸೋಲಾರ್, ಹನ್ವಾ ಕ್ಯೂಸೆಲ್ಸ್, ಮಿಷನ್ ಸೋಲಾರ್. ಭಾರತದ ಮೇಲೆ ಪರಿಣಾಮ. ಇದು ರಫ್ತು ಮೌಲ್ಯ 2024ರಲ್ಲಿ ಭಾರತದಿಂದ ಯುಎಸ್ಎಗೆ ಸೌರ ಆಮದು $792.6 ಮಿಲಿಯನ್, 2022ಕ್ಕಿಂತ 9 ಪಟ್ಟು ಹೆಚ್ಚು. 2026ರ ಮೂಲದಾರ್ಥ ಭಾರತ, ಇಂಡೋನೇಷ್ಯಾ, ಲಾವೋಸ್ ಒಟ್ಟು ಯುಎಸ್ ಸೌರ ಆಮದಿನ 57%, ಷೇರು ಮಾರುಕಟ್ಟೆ ವಾರಿಸ್ ಎಂಜಿನಿಯರ್ಸ್ಗೆ 10.98%, ಪ್ರೀಮಿಯರ್ ಎನರ್ಜೀಸ್ಗೆ 5.27%, ವಿಕ್ರಮ್ ಸೋಲಾರ್ಗೆ 4.24% ಕುಸಿತ. ಉದ್ಯಮದ ಪ್ರಕ್ರಿಯೆ. ಎನ್ಎಸ್ಇಎಫ್ಐ ಸಿಇಒ ತನಿಖೆಯ ಸಂಶೋಧನೆಗಳು ತರ್ಕಬದ್ಧವಲ್ಲ ಎಂದು ಆಕ್ಷೇಪ ಕೂಡ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, 2026ರಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ಸುಮನ್ ಬೇರಿ, ಆಪ್ಷನ್ ಬಿ ಅಶೋಕ್ ಲಾರಿ, ಆಪ್ಷನ್ ಸಿ ಅರವಿಂದ್ ವಿರ್ಮಾನಿ, ಆಪ್ಷನ್ ಡಿ ರಾಜೀವ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ್ ಲಹರಿ. ಇವ್ರ ಬಗ್ಗೆ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ, ಹುದ್ದೆ ನೀತಿ ಆಯೋಗದ 4ನೇ ಉಪಾಧ್ಯಕ್ಷರು. ನೇಮಕದ ದಿನ 24 ಏಪ್ರಿಲ್ 2026. ಸರ್ಕಾರದ ಪುನರ್ರಚನೆ ಭಾಗವಾಗಿ ಘೋಷಣೆ. ಅಧಿಕಾರ ವಹಿಸಿಕೊಳ್ಳುವ ದಿನ 6 ಮೇ 2026. ಹಿಂದಿನ ಉಪಾಧ್ಯಕ್ಷರು ಸುಮನ್ ಬೇರಿ. ನೀತಿ ಆಯೋಗದ ಅಧ್ಯಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಶೋಕ್ ಕುಮಾರ್ ಲಹರಿ ಪರಿಚಯ ನೋಡೋದಾದ್ರೆ, ವಯಸ್ಸು 77 ವರ್ಷ, 74 ಇಯರ್ಸ್. ಶಿಕ್ಷಣ ಪ್ರೆಸಿಡೆನ್ಸಿ ಕಾಲೇಜ್ ಕೋಲ್ಕತ್ತಾ, ದೆಹಲಿ ಸ್ಕೂಲ್ ಆಫ್ ಎಕ್ಸಾಮಿನಿಂದ PhD ಆಗಿದೆ. ಪ್ರಮುಖ ಹುದ್ದೆ 12ನೇ ಮುಖ್ಯ ಆರ್ಥಿಕ ಸಲಹೆಗಾರರು. ಡಿಸೆಂಬರ್ 2002ರಿಂದ ಜೂನ್ 2007ವರೆಗೆ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಇಬ್ಬರ ಕಾರ್ಯದಲ್ಲಿ ಸೇವೆ. 15ನೇ ಹಣಕಾಸು ಆಯೋಗದ ಸದಸ್ಯ 2017ರಿಂದ 2023. NIPFE ನಿರ್ದೇಶಕ 1998ರಿಂದ 2002. IMF ವಿಶ್ವ ಬ್ಯಾಂಕ್ನಲ್ಲಿ ಸಲಹೆಗಾರ. ಹಿರಿಯ ಅರ್ಥಶಾಸ್ತ್ರಜ್ಞ. ರಾಜಕೀಯ ಪಶ್ಚಿಮ ಬಂಗಾಳ ಬಿಜೆಪಿ ಶಾಸಕ. ಬಲೂಘಾಟ್ ಕ್ಷೇತ್ರ 2021ರಿಂದ 26. 2026ರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ. ನೀತಿ ಆಯೋಗದ ಪುನರ್ರಚನೆ 24 ಏಪ್ರಿಲ್ 2026 ನೋಡೋದಂದ್ರೆ, ಇದೇ ಮೊದಲ ಬಾರಿಗೆ 2015ರಲ್ಲಿ ಸ್ಥಾಪನೆಯಾದ ನಂತರ ದೊಡ್ಡ ಮಟ್ಟದ ಬದಲಾವಣೆ. ಹೊಸ ಪೂರ್ಣಾವಧಿ ಸದಸ್ಯರು. ರಾಜೀವ್ ಗೌಬಾ ಮಾಜಿ ಕ್ಯಾಬಿನೆಟ್ ಕಾರ್ಯದರ್ಶಿ. KV ರಾಜು ಅರ್ಥಶಾಸ್ತ್ರಜ್ಞ, PMEAC ಭಾಗ ಸಮಯ ಸದಸ್ಯ. ಗೋಬರ್ಧನ್ ದಾಸ್ ವಿಜ್ಞಾನಿ, IISER ಭೂಪಾಲ್ ನಿರ್ದೇಶಕರು. ಆಮೇಲೆ ಅಭಯ್ ಕರ್ಂಡೀಕರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕಾರ್ಯದರ್ಶಿ. M ಶ್ರೀನಿವಾಸ್ ಏಮ್ಸ್ ದೆಹಲಿ ನಿರ್ದೇಶಕರು. R ಬಾಲಸುಬ್ರಮಣಿಯಂ ಮತ್ತು ಜೋರಾಮ್ ಅನಿಯಾ 3 ಮೇ 2026ರಂದು ನೇಮಕವಾಗಿದ್ದಾರೆ. ಇನ್ನು 5ನೇ ಪ್ರಶ್ನೆ, IPL ಇತಿಹಾಸದಲ್ಲಿ 800 ಬೌಂಡ್ರಿ ಬಾರಿಸಿದ ಮೊದಲ ಆಟಗಾರ ಯಾರು? ಆಪ್ಷನ್ ಎ ರೋಹಿತ್ ಶರ್ಮಾ, ಆಪ್ಷನ್ ಬಿ ಶಿಖರ್ ಧವನ್, ಆಪ್ಷನ್ ಸಿ ವಿರಾಟ್ ಕೊಹ್ಲಿ, ಆಪ್ಷನ್ ಡಿ ಡೇವಿಡ್ ವಾರ್ನರ್. ಸರಿಯಾದ ಉತ್ತರ ಆಪ್ಷನ್ ಸಿ ವಿರಾಟ್ ಕೊಹ್ಲಿ. ಇದರದ್ದು ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ, ದಾಖಲೆ IPL ಇತಿಹಾಸದಲ್ಲಿ 800 ಬೌಂಡ್ರೀಸ್ನ ಮೊದಲ ಬ್ಯಾಟ್ಸ್ಮನ್ ಇವರು. ಸಾಧಿಸಿದ್ದನ್ನು 24 ಏಪ್ರಿಲ್ 2026ರಂದು ಪಂದ್ಯ RCB ವರ್ಸಸ್ ಗುಜರಾತ್ ಟೈಟನ್ಸ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಾಗ ಸಾಧನೆ ಆಗಿರೋದು. ಸ್ಕೋರ್ 44
2 ರನ್ 8 4 4 ಸಿಕ್ಸರ್. ಒಟ್ಟು ಬೌಂಡ್ರಿ 807 4 274 ಪಂದ್ಯಗಳು. ಇತರ ದಳಗಳು ಇದೇ ಪಂದ್ಯದಲ್ಲಿ 300 ಸಿಕ್ಸರ್ ಕೂಡ ಬಾರಿಸಿದರೆ. ಇದು 3ನೇ ಆಟಗಾರ. ನಮ್ಮ IPL ಬೌಂಡ್ರಿ ಪಟ್ಟಿಯಲ್ಲಿ ಟಾಪ್ 5 ಸಾಧನೆ ಮಾಡಿರೋದು ಯಾರು ಅಂದರೆ ಮೊದಲನೆಯವರು ವಿರಾಟ್ ಕೊಹ್ಲಿ 807 4 274 ಪಂದ್ಯ. ಅವರು RCB ಅವರು. ಶಿಖರ್ ಧವನ್ ಇವ್ರದ್ದು 768 4ಗಳು 222 ಪಂದ್ಯ. ಡೇವಿಡ್ ವಾರ್ನರ್ 663 4ಗಳು 174 ಪಂದ್ಯ. ರೋಹಿತ್ ಶರ್ಮಾ 653 4 276 ಪಂದ್ಯ. ಅಜಿಂಕ್ಯ ರಹಾನೆ 522 4 205 ಪಂದ್ಯ ಆಗಿದೆ. ಇನ್ನು ವಿಶ್ವ ಮಲೇರಿಯಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ 7 ಏಪ್ರಿಲ್, ಆಪ್ಷನ್ ಬಿ 25 ಏಪ್ರಿಲ್, ಆಪ್ಷನ್ ಸಿ 31 ಮೇ, ಆಪ್ಷನ್ ಡಿ 1 ಡಿಸೆಂಬರ್. ಸರಿಯಾದ ಉತ್ತರ ಏಪ್ರಿಲ್ 25. ವಿಶ್ವದ ಇದ್ರ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ ಇದ್ರ ದಿನಾಂಕ ಏಪ್ರಿಲ್ 25 2026 ಶನಿವಾರದಂದು ವಿಶ್ವ ಮಲೇರಿಯಾ ದಿನ ಅಂತ ಘೋಷಿಸಿದ್ರು ವಿಶ್ವ ಆರೋಗ್ಯ ಸಂಸ್ಥೆಯಿಂದ. ಇದು 2007ರಿಂದ ಆಚರಣೆಗೆ ಬಂದು ಇದ್ರ ಉದ್ದೇಶ ಬಂದು ಮಲೇರಿಯಾ ನಿಯಂತ್ರಣ ನಿರ್ಮೂಲನೆ ಬಗ್ಗೆ ಜಾಗೃತಿ ಮೂಡಿಸುವುದು. 2026ರ ಥೀಮ್ ಬಂದು ಡ್ರಿವನ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಮಸ್ಟ್. ಕನ್ನಡದಲ್ಲಿ ಮಲೇರಿಯಾ ಕೊನೆಗಾಣಿಸಲು ಪ್ರೇರಿತರಾಗೋಣ, ಈಗ ನಮಗೆ ಸಾಧ್ಯವಿದೆ, ಈಗ ನಾವು ಮಾಡಲೇಬೇಕು. ಥೀಮ್ನ ಸಾರ ನೋಡೋದಾದ್ರೆ ಮೊದಲ ಬಾರಿಗೆ ಮಲೇರಿಯಾ ನಿರ್ಮೂಲನೆ ನಿಜವಾದ ಸಾಧ್ಯತೆ ಆಗಿದೆ. ಹೊಸ ಲಸಿಕೆ, ಚಿಕಿತ್ಸೆ, ನಿಯಂತ್ರಣ ಸಾಧನಗಳು ಲಭ್ಯ. ಆದರೆ ಹಣಕಾಸು ಕಡಿತವಾದರೆ ಮಲೇರಿಯಾ ಮತ್ತೆ ಪತ್ತೆಯಾಗಿ ಹಿಂತಿರುಗುತ್ತದೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.